ಈ ವೇದಿಕೆ ಮೇಲೆ ಆಸನಾಗಿರುವಂತಹ ಎಲ್ಲ ನನ್ನ ಗುರುವಂದಗಳ ಪಾದಗಳಿಗೆ ನಮಿಸುತ್ತಾ ಈ ವೇದಿಕೆ ಮೇಲೆ ನಿಂತು ನಾನು ಮಾತಾಡ್ತಾ ಇದ್ದೀನಿ ಅಂತಂದ್ರೆ ಎಲ್ಲ ಗುರುಗಳ ಒಂದು ಕೃಪಾಶೀರ್ವಾದ ಇದೆ ಅಂತ. ಬಹುಶಃ ಹೆಚ್ಚು ಮಾತನ್ನ ಆಡೋದಿಲ್ಲ, ಯಾಕಂತಂದ್ರೆ ಎಲ್ಲ ನನ್ನ ಸ್ನೇಹಿತರು ಇವಾಗಲೇ ಮಾತಾಡಿದ್ದಾರೆ. ಮತ್ತೆ ನನ್ನ ಕೆಲವು ಸಿಹಿ ನೆನಪುಗಳನ್ನು ಸಹ ಹಂಚ್ಕೊಳ್ಳಕ್ಕೆ ಒಬ್ಬೊಬ್ಬ ಶಿಕ್ಷಕರ ಹೆಸರು ತಗೊಳ್ಳೋದಿಲ್ಲ. ಅದರಲ್ಲಿ ಒಬ್ಬ ಅತ್ಯಂತ ಆತ್ಮೀಯರಾಗಿರುವಂತ ಒಬ್ಬ ಸರ್ ಅವರು ನನ್ನನ್ನ ತಿದ್ದಿದ್ದಕ್ಕೆ ಅದು ಒಂದೇ ಸಿಹಿ ಘಟನೆ ಹೇಳಿ ನನ್ನ ಒಂದು ಕಥೆಯ ಮುಖಾಂತರ ನನ್ನ ಈ ಭಾಷಣಕ್ಕೆ ವಿರಾಮವನ್ನು ನೀಡುತ್ತೇನೆ. ನಮಗೆ ರೇವಣಸಿದ್ದ ಹಿರೇಮಠ ಸರ್ ಅವರು ಕನ್ನಡ ಶುದ್ಧ ಬರಹವನ್ನು ಬರೆಸ್ತಿದ್ರು. ಅವ್ರು ಎವ್ರಿಡೇ ನಾನು ರಾಂಗ್ ಬರೆದ್ರು ಸಹ ಗುಡ್ ಹಾಕೋರು, ವೆರಿ ಗುಡ್ ಹಾಕೋರು. ನನಗೆ ತಿಳಿತಿರ್ಲಿಲ್ಲ ಇವ್ರು ಏಕೆ ಈ ರೀತಿ ಹಾಕ್ತಾ ಇದ್ದಾರೆ ಅಂತ. ಬಟ್ ಅವರಲ್ಲಿ ಇತ್ತು ಒಂದು ಛಲ, ಏನಪ್ಪಾ ಅಂದ್ರೆ ಇವತ್ತು ಗುಡ್ ಹಾಕಿದ್ದಾರೆ, ನಾಳೆ ವೆರಿ ಗುಡ್ ಹಾಕ್ತಾ ಇದ್ದಾರೆ, ಇವತ್ತು ಮಾಡಿರೋ ತಪ್ಪು ನಾಳೆ ಮಾಡೋದಿಲ್ಲ ಅನ್ನೋ ಅಂತ. ಅದೇನು ನಾನು ಇವಾಗಲೂ ಸಹ ನಾನು ಒಬ್ಬ ಗೌರ್ಮೆಂಟ್ ಶಿಕ್ಷಕನಾಗಿ ಇವಾಗಲೂ ಸಹ ಆ ಸರ್ ಹಾಕಿಕೊಟ್ಟಿರುವಂತ ಹೆಜ್ಜೆಯನ್ನು ಈಗಲೂ ನನ್ನ ಮಕ್ಕಳಿಗೆ ನಾನು ಅದೇ ಕಲಿಸ್ತಾ ಇದ್ದೀನಿ. ಆ ಮಕ್ಕಳು ಈಗಲೂ ಸಹ ಒಂದು ದಿನ ಮಾಡಿರುವಂತ ತಪ್ಪು ಮರುದಿನ ತಪ್ಪು ಮಾಡೋದೇ ಇಲ್ಲ. ಅದಕ್ಕೋಸ್ಕರ ಎಲ್ಲ ಶಿಕ್ಷಕರು ಪ್ರತಿಯೊಬ್ಬರು ನಾವು ಒಂದೊಂದು ಹೇಳಕ್ ಆಗೋದಿಲ್ಲ. ಆದ್ರೆ ನಮ್ಮ ಕರ್ನಾಟಕ ರಾಜ್ಯದ ಸಿಎಂ ಆಗಿರುವಂತ ಸದಾನಂದ ಗೌಡರು ಹೆಂಗೆ ನಗುಮುಖದವರಿದ್ರು, ನಮ್ಮ ಮಾಣಿಕರಾವ್ ಪಾಟೀಲ್ ಸರ್ ಅವರು ಹಾಗೆ ನಗುಮುಖದವರು, ಯಾವಾಗಲೂ ಸಹ ನಗ್ನಗ್ತಾ ಇರೋರು. ನಾವು ಈಗಲೂ ಸಹ ಒಡನಾಟ ಈಗಲೂ ಇದೆ ನಮ್ಗೆ. ಪ್ರತಿ ಕ್ಷಣ ನಮ್ಗೆ ಕಾಂಟ್ಯಾಕ್ಟ್ ಅಲ್ಲಿದ್ದಾರೆ, ಪ್ರತಿ ಕ್ಷಣ ನನಗೆ ಗುಲ್ಬರ್ಗದಲ್ಲಿ ಭೇಟಿ ಆಗ್ತಾರೆ. ಆದ್ರೆ ಇನ್ನೊಬ್ಬ ಶಿಕ್ಷಕರಾಗಿರುವಂತ ಸೂರ್ಯಕಾಂತ್ ಪಾಟೀಲ್ ಸರ್ ಅವರಿಗೆ ಒಂದು ನಮ್ಮ ದುರ್ದೈವ ಏನೋ ಬಹುಶಃ ನಮ್ದೆ. ಯಾಕಂದ್ರೆ ನಾವು ಎವ್ರಿಡೇ ಯಾವಾಗ್ಲೂ ಅವ್ರ ಜೊತೆ ನಾನು ಡ್ಯೂಟಿ ಮಾಡ್ತಾ ಇದ್ದೀನಿ. ಬಟ್ ಅವ್ರಿಗೆ ಗೊತ್ತಿಲ್ಲ ನಾನು ಅವ್ರ ಶಿಷ್ಯ ಅಂತ, ನನಗೂ ಗೊತ್ತಿಲ್ಲ ಅವ್ರು ನನ್ನ ಗುರುಗಳು ಅಂತ. ಬಟ್ ಯಾವಾಗ ಗೊತ್ತಾಯ್ತು ನನಗೆ ಅಂತಂದ್ರೆ, ನಾನು ಸೆನ್ಸಸ್ ಡ್ಯೂಟಿ ಮಾಡಿದಾಗ ನನಗೆ ಗೊತ್ತಾಯ್ತು. ಅವಾಗ ನಾನು ಮಾಣಿಕರಾವ್ ಸರ್ ಅವರಿಗೆ ಕಾಲ್ ಮಾಡಿ ಮಾತಾಡಿದಾಗ, ನಮ್ಮ ಗುರುಗಳು ನನ್ನ ಜೊತೆ ಇದ್ದಾರೆ ಸರ್, ಬಟ್ ಅವನ್ನ ಕಾನ್ಫರೆನ್ಸ್ ಹಾಕಿ ಅಂದಾಗ ಬಿಜಿ ಹತ್ತಿದ್ರು ಅವತ್ತು, ಅದಕ್ಕೆ ಮಾತಾಡಕ್ಕಾಗಿಲ್ಲ ಸರ್, ಸಾರಿ. ಈಗ ನಾನು ಒಂದು ಬಹಳ ಸೈಲೆಂಟ್ ಆಗಿದೆ ಕಾರ್ಯಕ್ರಮ. ಎಲ್ಲರೂ ಒಂದು ಜೋರು ತರುವಂತ ಒಂದು ಶಾಯರಿ ಹೇಳ್ತೀನಿ, ದಯಮಾಡಿ ಎಲ್ಲರೂ ಚಪ್ಪಾಳೆ ಹೊಡಿಬೇಕು. मन मचलकर मोर होना चाहिए, हंसी का अब दौर होना चाहिए. मन मचलकर मोर होना चाहिए, हंसी का अब दौर होना चाहिए. मैं सुनाऊंगा आपको बहुत कुछ, लेकिन आपकी तालियों से जोर होना चाहिए, तालियों का जोर होना चाहिए. अज्ञाता के अंधेरे को दूर कर ज्ञान की ज्योति जलाते हैं. अज्ञाता के अंधेरे को दूर कर ज्ञान की ज्योति जलाते हैं. गिर कर जीवन की कठिनाइयों में गुरु ही सही रास्ता दिखाते हैं, ಈ ವಾಣಿಯನ್ನ ಹೇಳುತ್ತಾ, ಒಂದು ಊರಿನಲ್ಲಿ ಒಬ್ಬ ರಾಜ ಇರ್ತಾನೆ, ಅತ್ಯಂತ ಶ್ರೀಮಂತ ಇರುವಂತ ರಾಜ. ಅವರಿಗೊಬ್ಬ ಮುದ್ದಾಗಿರುವಂತ ಹೆಣ್ಣು ಮಗಳು ಹುಟ್ಟಿರ್ತಾಳೆ. ಬಟ್ ಆ ರಾಜನಿಗೆ ದುರ್ದೈವ ಏನಂತಂದ್ರೆ, ಹೆಣ್ಣು ಮಗಳು ರಾಜನ ಮಗಳಾಗಿ ಉಳಿಯೋದಿಲ್ಲ. ಅವಳು ವಿಷ್ಣುವಿನ ದೈವ ಭಕ್ತರಾಗಿ ಬದುಕ್ತಾಳೆ, ವಿಷ್ಣುವಿನ ಆರಾಧನೆಯನ್ನು ಮಾಡ್ತಾಳೆ. ಎವ್ರಿಡೇ ಒಂದು ವೆರೈಟಿ ಆದಂತಹ ಆರಾಧನೆ. ಹೇಗಪ್ಪ ಅಂತಂದ್ರೆ, ಒಂದು ದಿನ ಪೂಜೆಗೆ ಹೋದ್ರೆ ಆ ವಜ್ರ ವಿಡಂಬನೆಗಳನ್ನು ಹಾಕೊಂಡು ಪೂಜೆ ಮಾಡೋದು, ಇನ್ನೊಂದು ಬೇರೆ ರೀತಿಯಾದಂತಹ ವಸ್ತ್ರವನ್ನು ಹಾಕೊಂಡು ಹೋಗೋದು. ಒಂದು ದಿನ ಕಳ್ಳನ ಕಣ್ಣು ಆ ಹೆಣ್ಣು ಮಗಳ ಮೇಲೆ ಬಿದ್ದು ಬಿಡುತ್ತ. ಕಳ್ಳನ ಕಣ್ಣು ಹೆಣ್ಣು ಮಗಳ ಮೇಲೆ ಬಿದ್ದಾಗ ಕಳ್ಳ ಯೋಚನೆ ಮಾಡ್ತಾನೆ, ಏನೇ ಮಾಡಬೇಕು, ಈ ಮುದ್ದಾದಂತ ಹೆಣ್ಣು ಮಗಳಿಗೆ ಮೋಸ ಮಾಡಿ ಮೈಯ ಮೇಲೆ ಇರುವಂತ ಎಲ್ಲ ದೋಷ ದಂಡಗಳನ್ನು ನಾನು ಕಳ್ತನ ಮಾಡ್ಬೇಕು ಅಂತ. ಒಂದು ದಿನ ಬರ್ತಾನೆ ಕಳ್ಳ, ಅವ ನನಗೆ ನೀರು ಬೇಕು ಅಂತ ಕೇಳ್ತಾನೆ. ಅವಳ ಹೆಣ್ಣು ಮಗಳು ಪಾಪ, ಅದು ಯಾವ ವೇಷದಲ್ಲಿ ಬರ್ತಾನೆ ಕಳ್ಳ ಅಂತಂದ್ರೆ, ಸಾಧುವಿನ ವೇಷದಲ್ಲಿ. ಸಾಧು ಆಗೋದು ತುಂಬಾ ಸರಳ, ಆದ್ರೆ ಸಾಧುವಿನ ಕರ್ತವ್ಯಗಳನ್ನು ಪಾಲನೆ ಮಾಡೋದು ತುಂಬಾ ಕಷ್ಟ. ಗುರು ಆಗೋದು ಬಹಳ ಸುಲಭ, ಅಂದ್ರೆ ವೇಷ ಬದಲಾಯಿಸೋದು ಬಹಳ ಸುಲಭ, ಆದ್ರೆ ಗುರುವಿನ ತತ್ವಗಳನ್ನು ಪಾಲನೆ ಮಾಡೋದು ತುಂಬಾ ಕಷ್ಟ. ಯಾಕಂದ್ರೆ ನಾವು ಅನುಭವಿಸ್ತಾ ಇದ್ದೀವಿ ಇವಾಗ. ಯಾಕಂದ್ರೆ ಮಕ್ಕಳಿಗೆ ಪಾಠ ಮಾಡೋದು ಅಂದ್ರೆ ಅಷ್ಟು ಸುಲಭವಾದ ಮಾತಲ್ಲ. ಯಾಕಂದ್ರೆ ಅವನಿಂದ ತಿದ್ದಬೇಕಾದ್ರೆ ಅದು ಎಷ್ಟು ಸರ್ತಿ ತಿದ್ದಬೇಕು ಅನ್ನೋದು ಈಗ ನನಗೆ ಗೊತ್ತಾಗ್ತಿದೆ. ಅಂತಂದ್ರೆ ಎಲ್ಲ ಗುರುಗಳು ನನಗೆ ಆವಾಗ ತಿದ್ದಿದ್ರು. ಆಗ ಸಾಧುವಿನ ವೇಷವನ್ನು ಬದಲಾವಣೆ ಮಾಡಿಕೊಂಡು ಆ ಹೆಣ್ಣಿನ ಹತ್ರ ಬಂದು ನೀರು ಕೇಳಿದಾಗ, ಸಾಧು ನೀರನ್ನ ಕೇಳ್ತಾ ಇದ್ದಾರೆ ಅಂತ ಗರ್ಭಗುಡಿಯಲ್ಲಿ ಪೂಜೆ ಮಾಡ್ತಿರುವಂತ ಹೆಣ್ಣು ಬಂದು ನೀರನ್ನ ಕೊಡ್ತಾನೆ. ನೀರು ಕೊಟ್ಟಾಗ ಸಾಧು ಹೇಳ್ತಾನೆ, ಅಮ್ಮನಿಗೆ ದೀಕ್ಷೆ ತಗೊಂಡಿದೆಯೇನು ಅಂತ. ನಾ ದೀಕ್ಷೆ ತಗೊಂಡ್ರೆ ಮಾತ್ರ ನಿನ್ ಕೈಯಿಂದ ನಾನು ಏನ್ ಕುಡಿತೀನಿ, ನೀರು ಅಂತ. ಅವಾಗ ನಾನು ದೀಕ್ಷೆ ತಗೊಂಡಿಲ್ಲ ಗುರುಗಳೇ ಅಂತಾರೆ. ಅವಾಗ ನಾನು ನೀರು ಕುಡಿಯೋದಿಲ್ಲ ಅಂತ. ಹಾಗಾದ್ರೆ ಗುರುಗಳೇ, ನೀವೇ ಹೇಗೋ ಇದ್ದೀರಲ್ಲ ಇಲ್ಲಿ ಸಾಧುವಿನ ವೇಷದಲ್ಲಿ, ನೀವೇ ನನ್ನನ್ನು ದೀಕ್ಷೆ ಕುಡಿ ಅಂತ ಕ್ವಶನ್ ಕೊಡ್ತಾರೆ. ಅವಾಗ ಸರಿ, ನಾ ದೀಕ್ಷೆ ಕೊಡ್ತೀನಿ ಸತ್ಯ, ಆದ್ರೆ ದೀಕ್ಷೆ ಕೊಡ್ಬೇಕಾದ್ರೆ ಅದಕ್ಕೂ ಒಂದು ಒಳ್ಳೆಯ ಸ್ಥಳ ಬೇಕು, ಅದಕ್ಕೂ ಒಂದು ಒಳ್ಳೆಯ ಸ್ಥಾನ ಬೇಕು ಅಂತ. ಆಯ್ತು ಗುರುಗಳೇ, ನೀವು ಹೇಗೆ ಹೇಳ್ತೀರ
ಒಂದು ವಾರದವರೆಗೆ ನಿನ್ನ ಬಳಿ ಬರೋದಿಲ್ಲ, ಒಂದು ವಾರ ಆದ ನಂತರ ನಿನಗೆ ದೀಕ್ಷೆ ಕೊಡ್ತೇನೆ, ನೀ ಎಲ್ಲಿವರೆಗೆ ಇಲ್ಲೇ ಇರಬೇಕು ಅಂತ. ಆ ಹೆಣ್ಣು ಮಗು ಗುರುವಿನ ಒಂದು ಮಾತು ಹೇಗೆ, ಗುರುವಿನ ಒಂದು ಹಾಕಿರುವಂತ ಒಂದು ಹೆಜ್ಜೆಗೆ ದಾಟಿ ಹೋಗ್ಬಾರ್ದು ಅಂತಗೋಸ್ಕರ ಕಾಡಿನಲ್ಲೇ ಕಟ್ಟಿ ಹಂಗೆ ಇದ್ದಳು ಹಾಗೆ ಇರ್ತಾಳೆ. ತಂದೆಗೆ ಟೆನ್ಷನ್, ಯಾಕೋ ನನ್ನ ಮಗಳು 2 ದಿನ ಆಯ್ತು ಬರಲೇ ಇಲ್ಲ ಅಂತ. ತಂದೆ ಏನ್ ಮಾಡ್ದ, 2 ದಿನದ ನಂತರ ಕುದುರೆಯ ಮೇಲೆ ಕಾಡಿನ ಕಡೆ ಸವಾರಿ ಮಾಡ್ಕೊಂಡು ಬರ್ತಾನೆ. ಕುದುರೆಯಲ್ಲಿ ನೋಡಿದ್ರೆ ಕಾಡಿನಲ್ಲಿ ತನ್ನ ಮಗಳು ಗಿಡಕ್ಕೆ ಕಟ್ಟಿ ಹಾಕಿದ್ದಾರೆ. ಯಾಕಮ್ಮ ನೀನು ಹೇಳಿದ್ಯಾ ಅಂತಂದಾಗ, ನನಗೆ ಗುರುಗಳು ಬಂದು ಇಲ್ಲಿ ಕಟ್ಟಿ ಹೋಗಿದ್ದಾರೆ, ಯಾಕಂದ್ರೆ ನನಗೆ ಏನ್ ಕೊಡ್ತಾ ಇದ್ದಾರೆ ಅವರು, ದೀಕ್ಷೆ ಅಂತ. ನಿನಗೆ ಅವ್ರು ಗುರುಗಳಲ್ಲ, ನಿನ್ನ ಕಟ್ಟಿ ಹಾಕಿರೋದನ್ನೊಬ್ಬ ಕಳ್ಳ, ನಿನ್ನ ಮೋಸ ಮಾಡಿದ್ದಾನೆ, ನಿನ್ನ ಕಟ್ಟಿ ಹಾಕಿದ್ದಾನೆ. ಇಲ್ಲ ನನ್ನ ಗುರುಗಳೇ ನನ್ನನ್ನು ಕಟ್ಟಿ ಹಾಕಿದ್ದಾರೆ, ಅವ್ರು 1 ವಾರ ಬಿಟ್ಟು ನನ್ನನ್ನು ಬಂದು ಬಿಡಿಸ್ತೀನಿ ಅಂದವ್ರೆ, ಅದಕ್ಕೆ ಅವ್ರು ಬಂದೇ ಬರ್ತಾರೆ ಖಂಡಿತ ಅಂತ. ತದನಂತರ 3 ದಿನ ಕಳೆದಾಯ್ತು, 4 ದಿನ ಕಳೆದಾಯ್ತು. ವಿಷ್ಣುವಿನಿಗೆ ಟೆನ್ಷನ್ ಸ್ಟಾರ್ಟ್ ಆಯ್ತು. ದಿನಾಲು ಯಾಕೋ ಭಜನೆ ಕೀರ್ತನೆ ಪೂಜೆ ಮಾಡ್ತಾ ಇದ್ದವಳು ಭಕ್ತಿ ಎಲ್ಲಿ ಹೋದಳು, ಯಾಕೋ ಕಾಣ್ತಾ ಇಲ್ಲ. ನಾರಾಯಣ ಹೋಗಿ ನೋಡ್ಕೊಂಡು ಬಾ ಸ್ವಲ್ಪ ಅಂದಾಗ ಕಾಡಿನಲ್ಲಿ ಇದ್ದಾನೆ ಅಂತ ನಾರಾಯಣ ಬಂದು ತಿಳಿಸಿದಾಗ, ನಾರಾಯಣ ಹೋಗಿ ಹೇಳ್ತಾನಮ್ಮ, ನನಗೆ ವಿಷ್ಣು ಕಳಿಸಿದಾನೆ, ನಿನಗೆ ಬಿಡಿಸ್ಕೊಂಡ್ ಬಾ ಅಂತಂದವನೆ, ಪೂಜೆ ಯಾಕೋ ಎಲ್ಲ ಸ್ಟಾಪ್ ಆಗಿ ಮತ್ತೆ ಪೂಜೆ ಮಾಡ್ಬಾ ಅಂದಾನೆ ಅಂತ. ಆದ್ರೂ ಇಲ್ಲ, ನೀನು ವಿಷ್ಣು ಇದ್ದಿರ್ಬೋದು, ಅಥವಾ ನಿನಗೆ ನಾನು ನಮಸ್ಕಾರವನ್ನು ಮಾಡ್ತೀನಿ, ಆದ್ರೆ ನನಗ್ ಕಟ್ಟಿ ಹೋಗಿರೋರು ಯಾರು, ಗುರುಗಳು, ನನ್ನ ಗುರುಗಳೇ ಬಂದು ಬಿಡಿಸ್ಬೇಕು ಅಂತ. ಯಾಕಂದ್ರೆ ಅವ್ರು ನನಗೆ ಏನ್ ಕೊಡ್ತೀನಿ ಅಂದವ್ರೆ, ದೀಕ್ಷೆ. ಆದ್ರೆ ವಿಷ್ಣು ಕಳಿಸಿರುವಂತ ನಾರಾಯಣನ ಮಾತನ್ನು ಕೇಳೋದಿಲ್ಲ ಅವರು. ಆದ್ರೆ ನಾರಾಯಣ ಮತ್ತೆ ಹಠ ಮಾಡಿ ವಿಷ್ಣುವಿನ ಹತ್ರ ಹೋಗ್ತಾನೆ. ವಿಷ್ಣು ದೇವತೆ ನನ್ನ ಮಾತನ್ನು ಕೇಳ್ತಾ ಇಲ್ಲ ಅವರು, ನೀವೇ ಬರ್ಬೇಕಂತೆ. ಅವಾಗ ಅವ್ರು ಬರ್ತಾರೆ. ವಿಷ್ಣು ಬಂದು ಕೇಳ್ತಾನೆ, ನಾನೇ ಬಂದಿದ್ದೇನಮ್ಮ, ನಾನು ವಿಷ್ಣು ದೇವ, ನೀನು ಪೂಜೆ ಮಾಡ್ತಿರುವಂತ ದೇವ, ನನಗೆ ಈಗಾದ್ರೂ ನಿನಗೆ ಬಿಡಿಸ್ತೀನಿ, ಬಿಡಿಸ್ಕೊಂಡು ಬಾ ಅಂತಂತಾರೆ. ಅಲ್ಲ ಗುರುಗಳೇ, ನೀವು ವಿಷ್ಣು ಇದ್ದಿರ್ಬೋದು ಸತ್ಯ, ನಿನ್ನ ಪಾದಗಳಿಗೆ ನಾನು ಸಾಷ್ಟಾಂಗ ನಮಸ್ಕಾರಗಳು, ಆದ್ರೆ ನನಗ್ ಕೊಟ್ಟು ಹೋಗಿರೋರು ನೀವಲ್ಲ, ಗುರುಗಳು. ಆ ಗುರುಗಳೇ ಬರ್ಬೇಕು ನನಗೆ ಬಿಡ್ಸಕ್ಕೆ ಅಂತ. ಅವಾಗ ಏನ್ ಪ್ರಶ್ನೆ ಬಂತು. ವಿಷ್ಣು ದೇವ ನಾರಾಯಣಿಗೆ ಹೇಳ್ತಾನೆ, ಏನೇ ಮಾಡು, ಎಲ್ಲೇ ಹಾನವ ಕಳ್ಳ ಅವನಿಗೆ ಫಸ್ಟ್ ಹುಡ್ಕಾಡ್ಕೊಂಡು ಬಾ ಅಂತ. ಅವ ಎಲ್ಲೋ ಪ್ಲಾನ್ ಮಾಡ್ತಾ ಇರ್ತಾನೆ, ಇನ್ನೊಂದ್ ಮನೆಗೆ ಕಳ್ತನ ಮಾಡೋದು. ಅಲ್ಲಿ ಹಿಡ್ಕೊಂಡು ನಾರಾಯಣ ಬರ್ತಾನೆ, ಯಾರೇ ಬರ್ತಾನೆ, ವಿಷ್ಣು ದೇವನೇ ಬರ್ತಾನೆ. ಹೆಣ್ಣು ಅಲ್ಲಿ ಗಿಡಕ್ಕೆ ಕಟ್ಟ ಹಾಕಿದ್ದಾರೆ. ಅಲ್ಲಿ ಬಂದಾಗ ಅಲ್ಲಿ ಎದುರುಗಡೆ ನೋಡಿದಾಗ ವಿಷ್ಣುವಿಗೆ ನಮಸ್ಕಾರ ಮಾಡ್ತಾನೆ ಕಳ್ಳ. ಅವಾಗ ನಮಸ್ಕಾರ ಮಾಡಿದಾಗ, ಅಪ್ಪ ಬಂದಿದೆಯಲ್ಲ, ತುಂಬಾ ಪುಣ್ಯ ದೇವತೆ, ನಿನ್ನಿಂದಾನೇ ಈ ಹೆಣ್ಣು ಮಗು ಬಿಡಿಸ್ತೀನಿ ಅಂತವಳೆ ಹಠ ಹಿಡ್ಕೊಂಡವಳೆ, ದಯಮಾಡಿ ನೀನು ಬಿಚ್ಚಿ ನೀನು ಪುಣ್ಯ ಮಾಡ್ಕೋ ಅಂತ. ಅವಾಗ ಅವಳು ಬಿಚ್ಚಿದಾಗ ಬಂದು ಆ ಎಲ್ಲ ಹಗ್ಗ ಕಟ್ಟಿರುವಂತ ಹಗ್ಗವನ್ನ ಬಿಚ್ಚಿ ಬಿಡ್ತಾನೆ. ಬಿಚ್ಚಿದಾಗ ಆ ಹೆಣ್ಣು ಮಗುವಿನ ಬಾಯಿಯಿಂದ ಬರುವಂತ ವರ್ಷ ವೆರಿ ಇಂಪಾರ್ಟೆಂಟ್. ಏನ್ ಹೇಳ್ತಾರೆ ಅಂತಂದ್ರೆ, ಗುರು ಗೋವಿಂದೋ ಖಡೆ ಕಾಕೆ ಲಾಗು ಪಾವ್, ಗುರು ಗೋವಿಂದೋ ಖಡೆ ಕಾಕೆ ಲಾಗು ಪಾವ್, ಬಲಹರಿ ಗುರು ಆಪ್ನೆ ಗೋವಿಂದ್ ಕೋ ಮಿಲಾಯ್, ಬಲಹರಿ ಗುರು ಆಪ್ನೆ ಗೋವಿಂದ್ ಕೋ ಮಿಲಾಯ್. ಅಂದ್ರೆ ಅರ್ಥ ಏನಪ್ಪ ಅಂತಂದ್ರೆ, ಗುರುಗಳೇ ನಾನು ಇಬ್ಬರು ಗುರುನ ಕುದುರೆ ನಿಂತಿದ್ದಾರೆ, ಗೋವಿಂದ ಅಂತಂದ್ರೆ ದೇವರು, ಇಬ್ಬರು ನಿಂತಿದ್ದಾರೆ, ನಾ ಯಾರ ಕಾಲಿಗಂತ ಬೀಳಿ ಅಂತ, ನಾ ಯಾರ ಕಾಲಿಗಂತ ಬೀಳಿ. ಆದ್ರೆ ದೇವರನ್ನ ಪರಿಚಯ ಮಾಡಿಕೊಟ್ಟವ್ರೆ ಗುರು. ನೀ ಕಳ್ಳ ಇರೋ, ಮಳ್ಳ ಇರೋ, ಸುಳ್ಳ ಇರೋ, ಆದ್ರೆ ನನಗೆ ಪರಿಚಯ ಮಾಡಿಕೊಟ್ಟವ್ರು ಯಾರು, ನೀವೇ. ಅದಕ್ಕೆ ನಿನ್ನ ಕಾಲಿಗೆ ಫಸ್ಟ್ ಶರಣು, ತದನಂತರ ನಮ್ಮ ದೇವರಿಗೆ ಶರಣು ಅಂತ. ಯಾಕಂತಂದ್ರೆ ಗುರುಗಳಿಗೆ ದೇವರನ್ನ ಸೃಷ್ಟಿ ಮಾಡಿಸುವಂತ ಶಕ್ತಿ ಯಾರಿಗಿದೆ, ಗುರುಗಳಿಗಿದೆ. ಅದಕ್ಕೋಸ್ಕರ ತುಂಬಾ ಸಮಯದ ಅಭಾವಕ್ಕೋಸ್ಕರ ಈ ಕಥೆಯ ಮುಖಾಂತರ ನಾನು ಗುರುಗಳ ಒಂದು ಮಾತುಗಳನ್ನು ನಿಮ್ಮನ್ನು ನೆನೆಸಿದ್ದೇನೆ. ಇಲ್ಲಿಗೆ ನನ್ನ ಮಾತುಗಳನ್ನು ವಿರಾಮ ನೋಡ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ಎಲ್ಲ ಶಿಕ್ಷಕರಿಗೆ ಉತ್ತಮ ಮಟ್ಟದಲ್ಲಿ ಬೆಳೆಯಲಿ ಅನ್ನುವಂತ ಮಾತನ್ನು ಹೇಳುತ್ತಾ ಧನ್ಯವಾದಗಳು. ತುಂಬಾ ಧನ್ಯವಾದಗಳು ಸಂತೋಷ್ ಜಾಧವ್. ಗುರುವಿನ ಬಗ್ಗೆ ತುಂಬಾ ಚೆನ್ನಾಗಿ ಹೇಳಿದ್ರು ಒಂದು ಕಥೆಯ ಮೂಲಕ. ಯಾಕಂದ್ರೆ ಇದು ಕಥೆ ಅಲ್ಲ, ಇದು ಒಂದು ಪಾಠ ಆಗ್ಬೇಕು ನಮ್ಗೆ. ಯಾಕಂದ್ರೆ ಅದು ಗುರುವಿನ ಬಗ್ಗೆ ಇರುವಂತ ಭಕ್ತಿ ಅಂತದ್ದು ಅನ್ನೋ ಬಗ್ಗೆ ತುಂಬಾ ಚೆನ್ನಾಗಿ ಹೇಳಿದ್ರು. ತುಂಬಾ ಧನ್ಯವಾದಗಳು. ಈಗ 2000 ಕ್ಷಮೆ ಇರಲಿ, ಒಂದು ನಿಮಿಷ.